ನಿನಗಿರೋ ದುರಾಸೆಗೆ ನೀನು ಸುಶಾಂತ್ನ ದೂರ್ತಾ ಇದೆಯಾ, ಅವನ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಾ? ಡೂ ಯು ಥಿಂಕ್ ಐ ಆಮ್ ಸೋ ಚೀಪ್? ಇಂಥ ಚಿಲ್ಲರೆ ಮಾತಿಗೆಲ್ಲ ನನಗೆ ಟೈಮ್ ಇಲ್ಲ. ನಾನು ಅಬ್ರಾಡಲ್ಲಿ MBA ಓದ್ಕೊಂಡ್ಬಂದಿರೋಳು ಆ್ಯಂಡ್ ಇವತ್ತಿಗೂ VIP ಸರ್ಕಲ್ ಮಧ್ಯೆನೇ ಓಡಾಡ್ಕೊಂಡಿರೋಳು. ಅಮಲ, ಅದು ನಿನ್ನ ಎಜುಕೇಷನ್ ಬೇರೆ, ಎಥಿಕ್ಸ್ ಬೇರೆ, ಮನುಷ್ಯನ ಕಲಿಕೆ ಬೇರೆ, ಅವನ ಗುಣ ಬೇರೆ. ನೀನು ಫಾರಿನ್ನಲ್ಲಿ MBA ಮಾಡ್ಕೊಂಡು ಬಂದಿದ್ಯಾ ಅಂದ ಮಾತ್ರಕ್ಕೆ ನೀನು ಒಳ್ಳೆಯವಳಾಗಿರಲೇಬೇಕು ಅಂತೇನು ರೂಲ್ಸ್ ಇಲ್ವಲ್ಲ. ಓದಿಗೂ ಒಳ್ಳೆತನಕ್ಕೂ ಏನು ಸಂಬಂಧ ಅಮಲ? ನಮ್ಮ ಸುಶಾಂತನ ಬಗ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ, ತಿಳ್ಕೊಂಬಿಡು. ಅವನಿಗೆ ಲೈಫಲ್ಲಿ ಕ್ಲಾರಿಟಿ ಇಲ್ಲದೆ ಇರ್ಬೋದು, ಆದರೆ ಅವನಲ್ಲಿ ಒಳ್ಳೆತನ ಇದೆ. ಅವನು ಎಲ್ಲೇ ಇದ್ದರೂ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ದಟ್ ಈಸ್ ಸುಶಾಂತ್ ರಾಜ್ ಪ್ರಧಾನ್. Ridiculous. I really don't have time. ಎಲ್ಲ ಕೊಟ್ಬಿಟ್ಟವಲ್ಲ, ಟೀ ಕುಡ್ಕೊಂಡು ಹೋಗಲ್ವಾ? ಟೀ ಕುಡಿಯೋದಕ್ಕೆ ಹೋಗ್ತಾ ಇದ್ದೇನೆ. ದೇವ್ರೆ, ನನಗೆ ಗೊತ್ತಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಕಷ್ಟ ಅಂತ ಅಡ್ದಾರಿ ಹಿಡ್ದಿಲ್ಲ. ಇದುವರೆಗೂ ನಾನು ನಿನ್ನೆ ಏನೂ ಕೇಳಲಿಲ್ಲ. ಇವತ್ತು ಕೈ ಮುಗ್ದು ಬೇಡ್ಕೋತಿದ್ದೀನಿ, ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಸು ದೇವ್ರೆ. ಯಾರನ್ನಾದ್ರೂ ಕಳ್ಸು, ಏನಾದ್ರೂ ಮಾಡು, ಈ ಮದ್ವೆನ ನಿಲ್ಸು ಪ್ಲೀಸ್. ನಾನಿಲ್ದೆ ಎಂಗೇಜ್ಮೆಂಟ್ ಶುರು ಮಾಡ್ಬಿಟ್ರಾ? ಇವನು ನನ್ನ ಹತ್ರ ಆರ ತಗೊಂಬ ಅಂತ ಹೇಳ್ಬಿಟ್ಟು ನಾನು ಬರೋಕ್ಕಿಂತ ಮುಂಚೆನೇ ಎಂಗೇಜ್ಮೆಂಟ್ ಮಾಡ್ತಿದ್ದೀರಾ? ಅಯ್ಯೋ, ಹಾಗೇನು ಇಲ್ಲ ರಾಜಲಕ್ಷ್ಮಿ, ಶಾಸ್ತ್ರ ಶುರುವಾಗಿದೆ ಅಷ್ಟೇ. ಇಂದ ನಮ್ಮ ಪುರೋಹಿತರು ಅವ್ರಿಗೆ ನಮಸ್ಕಾರ ಮಾಡು, ಇವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾನೆ ಇದ್ದಾರೆ. ನಿಮ್ಮನ್ನು ಬಿಟ್ಟು ಎಂಗೇಜ್ಮೆಂಟ್ ಮಾಡೋಕ್ಕಾಗತ್ತೆ? ಅದಕ್ಕೆ ಅಲ್ವಾ ಮಾಲೆ ಥರ ಕೇಳಿದ್ದು, ನೀವಿಲ್ದೆ ನಡಿಬಾರ್ದು ಅಂತಾನೆ. ಯಾಕೆ ಲೇಟ್ ಮಾಡಿಬಿಟ್ರಿ? ಟ್ರಾಫಿಕ್ಕು ಸರ್, ಸಡನ್ ಆಗಿ ಆರ್ಡರ್ ಬೇರೆ ಬಂದ್ಬಿಡ್ತಾ, ಡೆಲಿವರಿ ಕೊಟ್ಟು ಫ್ರೆಶ್ ಆರನೇ ಬೇಕು ಅಂತ ಮಾರ್ಕೆಟ್ಗೆ ಹೋಗಿ ತಗೊಂಬಂದೆ. ತಗೊಳ್ಳಿ ಆರಾಧನವ್ರೆ. ಸರ್ ತಗೊಳ್ಳಿ. ಇವನ ಗಂಡು? ಯಾಕೆ ರಾಜಲಕ್ಷ್ಮಿ, ಇವರೇ ಗಂಡು? ಮುಂಚೆನೇ ಪರಿಚಯ ಇತ್ತಾ? ರಾಜಲಕ್ಷ್ಮಿ, ಕಳೆದೋಗ್ಬಿಟ್ರಿ. ಇವ್ರು ಮೊದಲೇ ಗೊತ್ತಾ ನಿಮಗೆ? ಪರಿಚಯ ಇಲ್ಲ ಸರ್, ಇವರೇನ ಹುಡುಗ ಅಂತ ಕೇಳಿದೆ. ನೀವು ಮುಂದುವರಿಸಿ. ಅಜ್ಜಿ, ಅವ್ನು ಯಾರಂತ ಗೊತ್ತಾಯ್ತಾ? ಗೊತ್ತಿಲ್ಲದೆ ಏನೋ, ನೀನು ದುಡ್ಡು ಕತ್ಕೊಂಡು ಹೋದ್ರಲ್ಲ ಅವ್ರ ಜೊತೆಗೆ ಇದ್ದ. ಮತ್ತೇನಜ್ಜಿ, ಗೊತ್ತಿದ್ರು ಸುಮ್ಮನೆ ಇದ್ದೀರಾ? ಬನ್ನಿ ಆರಾಧನವ್ರಿಗೆ ಹೇಳೋಣ.
ಸುಮ್ಮನೆ ಇರು ನೀನು. ಏನೇನಾಗ ಹೇಳಕ್ಕೆ ಹೋಗ್ಬೇಡ. ಶಾಸ್ತ್ರ ನಡೀತಾ ಇರೋವಾಗ ಮಧ್ಯೆ ಬಾಯಿ ಆಗಬಾರ್ದು. ಸುಮ್ಮನಿರು. ವಾಟ್ ಶಾಸ್ತ್ರ ಅಜ್ಜಿ? ಆರಾಧನ್ ಅವ್ರಿಗೆ ಗೊತ್ತಾಗ್ಬಾರ್ದಾ? ಒಂದ್ಸತಿ ಎಂಗೇಜ್ಮೆಂಟ್ ಆದ್ಮೇಲೆ ನಿಲ್ಸ್ಬೇಕಂದ್ರೆ ಜಾಸ್ತಿ ಎಂಬರೇಜ್ ಆಗುತ್ತೆ. ಈಗಲೇ ನಿಲ್ಸ್ಬಿಡೋಣ. ಹೀಗೇನು ಹೇಳಬೇಡ, ಸುಮ್ಮನೆ ಇರು. ನನಗೂ ಬೆಳಗ್ಗೆನೆ ಗೊತ್ತಾಗಿದ್ದು. ನಮ್ಮ ಕೈಲಿ ಈಗೇನು ಮಾಡೋಕ್ಕಾಗತ್ತೆ? ನಾವು ಹೇಳಿದ್ರು ಆ ಮಹೇಶ ನಮ್ಮ ಮಾತು ಕೇಳ್ತಾನ? ವಾಟ್ ಇಸ್ ದಿಸ್ ಅಜ್ಜಿ? ಅವ್ರು ಕೇಳಲಿ ಬಿಡಲಿ, ಆರಾಧವ್ರ ವಿಷಯ ಗೊತ್ತಾಗ್ಬೇಕು ತಾನೆ. ಶಿ ಡಿಸರ್ವ್ಸ್ ಟು ನೋ ದಿಸ್. ಹುಡುಗಿಗೆ ಇದೇನು ಗೊತ್ತಿಲ್ಲದೆ ಹೇಗೆ ಮದುವೆ ಮಾಡ್ಸಕ್ಕಾಗತ್ತೆ? ತಪ್ಪಲ್ವಾ? ಇದೆಲ್ಲ ಅವತಾರ ಆರಾಧನಾ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀಯಾ? ಅವಳಿಗೂ ಎಲ್ಲ ಗೊತ್ತಿದೆ. ಪಾಪ ಬುದ್ಧಿವಂತಳವಳು. ಆದರೂ ಅವಳ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ನೋಡು. ಆ ಮಹೇಶ ದೊಡ್ಡ ರಾಮಾಯಣ ಮಾಡ್ತಾನೆ, ಆಕಾಶ ಭೂಮಿ ಒಂದು ಮಾಡಿಬಿಡ್ತಾನೆ. ಅದಕ್ಕೆ ಬಾಯಿ ಮುಚ್ಕೊಂಡಿದ್ದಾರೆ. ನೋ, ಇದು ತುಂಬಾ ಅನ್ಯಾಯ ಅಜ್ಜಿ. ಮಾಲೆ ಕೊಡ್ಬೇಕಾದ್ರೆ ಡ್ರಿಂಕ್ಸ್ ಮೇಲೆ ಬರ್ತಿತ್ತು, ಎಂಗೇಜ್ಮೆಂಟ್ ಯಾರ ಕುಡ್ಕೊಂಡ್ ಬರ್ತಾರಾ? ಸುಮ್ಮನಿರೋ. ದಿಸ್ ಇಸ್ ರಿಯಲಿ ಬ್ಯಾಡ್ ಮ್ಯಾನ್. ಆರಾಧನಾ ಅವರಿಗೆ ಈ ಹುಡುಗ ಸೂಟ್ ಆಗೋದೇ ಇಲ್ಲ. ಆರಾಧನಾ ಎಂಥ ಕ್ಯಾಲಿಬರ್ ಇರೋ ಹುಡುಗಿ. ಇವ್ರು ನೋಡಿದ್ರೆ ಹುಡ್ಕೊಂಡು ಗಟರ್ನಲ್ಲಿ ಬೀಳೋ ಥರ ಇದ್ದಾನೆ. ಅವ್ರ ಜೊತೆ ಇವ್ರ ಮದುವೆನಾ? ಛೇ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮಾತ್ರ ಇವಾಗ ಗೊತ್ತಾಗ್ತಿರೋ ಥರ ಕಾಣಿಸ್ತಿದೆ. ಇವ್ರಿಗೆಲ್ಲ ಮೊದಲೇ ಗೊತ್ತಿತ್ತಾ ಅಂತ? ಆದರೂ ಹೇಗೆ ಆರಾಧನಾ ಅವ್ರನ್ನ ಬಲಿ ಕೊಟ್ಟರು ಸುಮ್ಮನಿದ್ದಾರೆ? ಮಹಾಲಕ್ಷ್ಮಿ ಪ್ರಚೋದಯಾತೆ. ಬನ್ನಿಯಮ್ಮ, 3 ಜನ ಮುತ್ತೈದರು ಕುಂಕುಮ ಹಚ್ಚಿ. ಈಗೇನು ಮಾತಾಡೋಕೆ ಹೋಗಬೇಡ, ಸುಮ್ಮನೆ ನಿಂತ್ಕೋ. ಮಹೇಶನ್ಗೆ ಏನಾದರೂ ಗೊತ್ತಾದರೆ ಕಿರ್ಚಾಡ್ಬಿಡ್ತಾನೆ. ನಾನು ಹೇಳೋ ಮೊದಲೇ ಇದು ಅನ್ಯಾಯ ಅಂತ ಗೊತ್ತಾಗಿದೆ ತಾನೆ? ನಿಮ್ಗಷ್ಟೇ ಅಲ್ಲ, ಎಲ್ರಿಗೂ ಗೊತ್ತು ಅಂತ ಅನ್ಕೋತೀನಿ. ನಿಜ ಅಲ್ವಾ ಅಜ್ಜಿ? ಅವನ್ನ ನೋಡಿದ್ರೆ ಗೊತ್ತಾಗುತ್ತೆ ಕಣೋ, ಅವನು ಕುಡುಕ ಅಂತ. ಅದರಲ್ಲಿ ಏನು ವಿಶೇಷ? ಕುಡ್ಕ ಅಂತ ಗೊತ್ತು, ಅದೇ ಕಳ್ಳ ಅಂತ ಗೊತ್ತಿಲ್ಲ ಅಲ್ವಾ? ಎನಿವೆ, ನೀವು ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಿಲ್ಸಲ್ಲ. ಸೋ ಸ್ಯಾಡ್ ಅಜ್ಜಿ. ಗಂಡು ಹೆಣ್ಣು ಆರ ಬದಲಾಯಿಸ್ಕೊಳ್ಳಿ. ಹಳೆ ಅಂದರೆ ಮಾಲೆ ಹಾಕಿ ಅಲ್ಲಿ ಆರಾಧನವ್ರೆ, ನೈಟಿ ತೊಗೊಂಡಿರೋದು ನಾನು, ನೀವು ಹಾರ ಇರ್ಬೇಕಾಗ್ತಿಲ್ವಾ? ಆರಾಧನಾ, ಹಾರ ಹಾಕು. ಈ ಮದುವೆ ನೋಡಿದ್ರೆ ತಲೆಗಳು ಉರುಳು ಹೋಗುತ್ತೆ. ಅಮ್ಮೋ, ಸಾರಿ. ಅಮಲಾ, ನೀನಿಲ್ಲಿ? ಯಾಕೆ ಬರಬಾರ್ದಾ? ಇಷ್ಟು ವರ್ಷ ಆದಮೇಲೆ ನೋಡೋಕೆ ಬಂದಿದೆಯಲ್ಲ, ಅದಕ್ಕೆ ಕೇಳಿದೆ. ಇವಾಗ ಇದ್ದಕ್ಕಿದ್ದಾಗೆ ಏನೋ ನೆನಪಾಗಿರ್ಬೇಕು. ನಾನು ನಿನ್ನನ್ನು ನೋಡಬೇಕು ಅಂತ ಬರಲಿಲ್ಲ, ಟೀ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಈ ನಾಗೇಂದ್ರನ ಮನೆ ಟೀ ನೆನಪಾಗಿದೆ ಅಂದರೆ
ಬೆಂಗಳೂರಲ್ಲಿ ಎಲ್ಲ ಕಡೆ ಟೀ ಕೊಡೋದನ್ನು ಬಂದ್ ಮಾಡಿದ್ದಾರೆ ಅನಿಸುತ್ತೆ. ಪರವಾಗಿಲ್ಲ, ಏನೋ ಕೆಲಸ ಇಲ್ಲದೆ ಬರೋಳಲ್ಲ ನೀನು. ಏನೋ ಇರುತ್ತೆ, ಡೈರೆಕ್ಟಾಗಿ ಅದನ್ನೇ ಹೇಳು. ಮನೆಗೆ ಯಾರಾದರೂ ಬಂದರೆ ಟೀ ಕುಡಿತೀರಾ ಕಾಫಿ ಕುಡಿತೀರಾ ಅಂತ ಕೇಳೋದು ವಾಡಿಕೆ. ಆದರೆ ನೀನು ನೋಡಿದ್ರೆ ನಾನಾಗ ಟೀ ಕೇಳಿದ್ರು ಕೊಡ್ತಿಲ್ವಲ್ಲ. ಸರಿ, ಟೀ ಮಾಡಿಕೊಡ್ತೀನಿ, ಇಲ್ಲೇ ಕೂತ್ಕೊ. ಯಾರನ್ನ ಯಾವಾಗ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಅಂತ ಯಾರು ಹೇಳಕ್ ಸಾಧ್ಯ? ಇವತ್ತು ಟೀ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೀ ನನ್ನ ಹುಡ್ಕೊಂಡು ಬರ್ತೀಯ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇದು ನನಗೆ ಸರ್ಪ್ರೈಸ್. ಆದರೂ ಎಲ್ಲದಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅಂತಾರೆ. ಕಾರಣ ಇಲ್ಲದೆ ಒಂದೆಲ್ಲೇನೂ ಅಲಗಾಡಲ್ಲ. ಅಂಥದ್ರಲ್ಲಿ ನಿಂಗಿವತ್ತು ಇಲ್ಲೇ ಟೀ ಕುಡಿಬೇಕು ಅಂತ ಯಾಕೆ ಅನ್ನಿಸ್ತು? ಅದು ಇಷ್ಟು ವರ್ಷ ಆದಮೇಲೆ ನನ್ನ ಹುಡ್ಕೊಂಡು ಬಂದಿದೆಯಾ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ? ನಿನ್ನ ಹುಡ್ಕೊಂಡು ಬರೋ ಹಾಗೆ ಮಾಡಿದ್ದು ನಿಮ್ಮಪ್ಪ. ನಮ್ಮಪ್ಪನ? ನಿಮ್ಮ ಫ್ಯಾಮಿಲಿಗೆ ಲಾಯಲ್ ಆಗಿರೋ ನಮ್ಮಪ್ಪ ನಿನ್ನ ಇಲ್ಲಿವರೆಗೂ ಬರೋ ಹಂಗೆ ಮಾಡಿದ್ರ? ಹೇಳು, ಏನು ವಿಷಯ? ಹೇಳದ್ನಲ್ಲ, ಟೀ ಕುಡಿಯೋಕ್ಕೆ ಅಂತ. ನಿಮ್ಮಪ್ಪ ಎಲ್ಲೆಲ್ಲೋ ಟೀ ಕುಡ್ಸೋಕೆ ನೋಡ್ತಿದ್ದಾರೆ. ಆದರೆ ನಾನು ಮನ್ಸು ಮಾಡಿದ್ರೆ ಎಲ್ಲಿ ಬೇಕಾದರೂ ಬಂದು ಟೀ ಕುಡಿಬೋದು ಅಂತ ನಿಮ್ಮಪ್ಪಂಗೆ ಗೊತ್ತಾಗಬೇಕಲ್ವಾ? ಓ, ಅಂದರೆ ಇಬ್ಬರ ಮಧ್ಯೆ ದಾಳ ಆಗಿದ್ದೀನ ನಾನು? ಲೈಫ್ ಇಡೀ ಬರೀ ಇದನ್ನೇ ಮಾಡ್ಕೊಂಡು ಓಡಾಡ್ತಿದ್ಯಾ? ಅಥವಾ ಯಾವಾಗಲಾದರೂ ನಾನೇನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತೀಯ? ಹೋಗಲಿ, ನಿನಗೊಂದು ಸಾರಿನೂ ನೀನು ಮಾಡಿರೋ ಪಾಪಕ್ಕೆ ಸಾರಿ ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ? ನಿಂದು ನಿಮ್ಮಪ್ಪಂದು ಒಂದೇ ಸಮಸ್ಯೆ, ಯಾವುದನ್ನು ಎಂಜಾಯ್ ಮಾಡೋಕ್ಕೆ ಬಿಡೋದಿಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾ? ನೋ ಸಾರಿ, ನೋ ಥ್ಯಾಂಕ್ಸ್, ಇದೇ ನನ್ನ ಉತ್ತರ. ಅಯ್ಯೋ, ಈ ಸೇಟು ಬೇರೆ ಬಂದ್ಬಿಟ್ನಾ? ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬಂದಿದ್ರೆ ಎಲ್ಲಾದರೂ ಓಡೋಗಿ ಬಚಾವಾಗ್ಬೋದಾಯ್ತಲ್ಲ. ಈಗೇನು ಮಾಡೋದು? ಇವನು ಹೇಗಾದರೂ ಯಾಮರ್ಸ್ಬೇಕಲ್ಲ. ಅಕ್ಕ, ಒಂದೇ ಒಂದು ನಿಮಿಷ. ಸೇಟು, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಇವತ್ತು ನನ್ನ ಹೆಂಡತಿ ಮಗಳ ನಿಶ್ಚಿತಾರ್ಥ. ಬನ್ನಿ, ಆಶೀರ್ವಾದ ಮಾಡಿ. ನಿಮ್ಮಂಥ ದೊಡ್ಡವರ ಆಶೀರ್ವಾದ ಬೇಕೇ ಬೇಕು. ನಾನು ಕರೇನ ಅನ್ಕೊಂಡೆ, ಅದು ಟೆನ್ಷನಲ್ಲಿ ಮರ್ತೋಗ್ಬಿಟ್ಟೆ. ಈ ಕಲರ್ ಆಟ ನನ್ನ ಹತ್ರ ಇಟ್ಕೋಬೇಡ. ನೀನೇನು ಅಂತ ನನಗೆ ಗೊತ್ತು. ನಿನ್ನ ಮಗಳನ್ನ ಕರಿ. ನನ್ನ ಹೆಂಡತಿ ಮಗಳು ಒಳಗಡೆ ಇದ್ದಾಳೆ. ಶಾಸ್ತ್ರ ನಡೀತಾ ಇದೆ ಮನೆಯಲ್ಲಿ, ಶುಭ ಕಾರ್ಯ. ಸೇಟು, ಇಂಥ ಟೈಮಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಲ್ಲ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಏನಾದ್ರು ತಗೋತೀರಾ? ಕಾಫಿ ಟೀ? ತಗೊಂಡು ಹೋಗೋಕ್ಕೆ ಬಂದಿರೋದು. ಕೊಡೋದು ಕೊಟ್ಬಿಡು, ಈಗಲೇ ಹೊರಟೋಗ್ತೀನಿ. ಕೊಡೋಕ್ಕಾಗತ್ತಾ ನಿನ್ನ ಕೈಲಿ? ಇದೊಂದು ಶಾಸ್ತ್ರ ಆಗ್ಬಿಡ್ಲಿ ಸೇಟು. ನಿಮಗೆ ಕೊಡಬೇಕು ಅಂತಾನೆ ಮನೇಲಿ ತಂದಿಟ್ಟಿದ್ದೇನೆ. ಅಲ್ಲ,
ಶಾಸ್ತ್ರ ನಡ್ಬೇಕಾರೆ ತಿಜೋರಿ ಓಪನ್ ಮಾಡೋದಂಗೆ ಒಂದು 5 ನಿಮಿಷ ಹಾರ ಬದಲಾಯಿಸ್ಕೊತಾರೆ, ಆಮೇಲೆ ಕೊಡ್ತೀನಿ. ಇಂಥ ಕತೆ ಎಷ್ಟು ಕೇಳಿಲ್ಲ ನಾನು. ಅಂದರೆ ನಿನ್ನ ಹತ್ರ ಕಾಸಿಲ್ಲ ಅಂತಾಯ್ತು. ನಿನ್ನ ಹತ್ರ ಏನು ಮಾತಾಡೋದು? ನಿನ್ನ ಮಗಳನ್ನ ಕರಿ ಅಂತ ಹೇಳದ್ನಲ್ಲ. ಆಯ್ತು ಸೇಟು, ಅರ್ಧ ಗಂಟೆ ಕಾಯ ಕಡಿಲ್ಲ ಅಂದರೆ ಬೇಡ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅರೇಂಜ್ ಮಾಡ್ತೀನಿ. ಏಯ್, ಹೇಳದ್ ಕೇಳಿಸಿಲ್ವಾ ನಿನಗೆ? ನೀನು ಪೊಲೀಸ್ ಸ್ಟೇಷನಲ್ಲಿ ಇದ್ದಾಗ ನಿನ್ನನ್ನು ಬಿಡಿಸ್ಕೊಂಡು ಬರಬೇಕಾದ್ರೆ ಅವಳು ಮಾತು ಕೊಟ್ಟಿದ್ದಾಳೆ. ಈಗ ದುಡ್ಡು ಕೊಡದೆ ಎಂಗೇಜ್ಮೆಂಟ್ ಮಾಡ್ಕೋತದಾಳ. ಹಾಗೆ ಮದುವೆ ಮಾಡ್ಕೊಂಡು ಹೊರಟೋದ್ರೆ ನನ್ನ ದುಡ್ಡಿನ ಗತಿ ಏನು? ಈಗ ತಾನೇ ಮದುವೆ ಮಾಡಿದ್ದೀನಿ ಸೆಟ್ಟು, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೊಸ ಕತೆ ಹೊಸಿತೀಯ ನೋಡು. ನನಗೆ ನನ್ನ ದುಡ್ಡು ಬರೋವರೆಗೂ ನಾನು ಈ ಎಂಗೇಜ್ಮೆಂಟ್ ಆಗೋದಕ್ಕೆ ಬಿಡೋದಿಲ್ಲ. ಸದ್ಯ ಆ ದೇವ್ರೆ ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡಿರ್ಬೇಕು. ಅಂತೂ ಯಾರೋ ಒಬ್ರು ಎಂಗೇಜ್ಮೆಂಟ್ ನಿಲ್ಸಿದಿರಲ್ಲ, ಅಷ್ಟೇ ಸಾಕು. ಹೇಳದ್ ಕೇಳಿಸ್ಲಿಲ್ವಾ? ನನ್ನ ದುಡ್ಡು ನನ್ನ ಕೈ ಸೇರದೇ ಇದ್ರೆ ಈ ಎಂಗೇಜ್ಮೆಂಟ್ ಆಗೋದಕ್ಕೆ ಬಿಡೋದಿಲ್ಲ. ನಿನಗೆ ಮರ್ಯಾದೆ ಕೊಟ್ರೆ ನನ್ನನ್ನೇ ಹೊಡೆಯೋಕೆ ಬರ್ತೀಯಾ? ನಿನ್ನಂಥವನಿಗೆ ಇದೇ ಸರಿ. ಎಲ್ಲಿ ಹುಡುಗಿ? ದುಡ್ಡು ಕೊಡೋದಕ್ಕೆ ಹೇಳೋ. ಅಲ್ಲ ಸೇಟು, ಒಂದು ಅಪಾಯಿಂಟ್ಮೆಂಟ್ ಇಲ್ಲ, ಏನೂ ಇಲ್ಲ, ಇದ್ದಕ್ಕಿದ್ದಂಗೆ ಬಂದು ದುಡ್ಡು ಕೊಡು ಅಂದರೆ ನಾನು ಎಲ್ಲಿಂದ ಕೊಡಲಿ? ಒಳಗಡೆ ತಿಜೋರಿಲಿಟ್ಟಿದ್ದೀನಿ ಇಂದೆಲ್ಲ, ಅಲ್ಲಿಂದ ತಗೊಂಡು ಬಂದು ಕೊಡು. ಏಯ್, ನಿನ್ನ ಮುಖಕ್ಕೆ ತಿಜೋರಿ ಬೇರೆ ಕೇಳು. ಹೋಗೋ, ದುಡ್ಡು ತಗೊಂಬಾ. ಹೇಗೋ ಇವತ್ತು ನಿನ್ನ ಮಗಳ ಎಂಗೇಜ್ಮೆಂಟು ಅಂತ ಸರಿಯಾದ ಟೈಮ್ಗೆ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಸಿಕ್ಕಾಕೊಂಡಿದ್ಯಾ ನನ್ನ ಮಗನೇ? ಹೋಗಿ ನಿನ್ನ ಮಗಳ ಕರಿ. ಏನೇ ಅದು ಗಲಾಟೆ? ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡ್ತೀನಿ ಅಂತ ಕೂಕೋತಾ ಇದ್ದಾರೆ, ಯಾಕಂತೆ? ಆ ಸಾಲ ಕೊಟ್ಟಿದ್ದ ಸೇಟು ಹಣ ವಾಪಸ್ ಕೇಳಿದ್ದಕ್ಕೆ ಮಹೇಶಣ್ಣ ಹೊಡೆದ್ರಲ್ಲ, ಪೊಲೀಸವರು ಮಹೇಶಣ್ಣನ ಕರ್ಕೊಂಡು ಹೋಗಿದ್ರಲ್ಲ, ಆರಾಧನಾ ಏನೋ ಮಾಡಿ ಕರ್ಕೊಂಡು ಬಂದಿದ್ದಾಳೆ. ಇವಾಗ ಆ ಸೇಟು ದುಡ್ಡು ಕೊಡು ಅಂತ ಬಂದು ನಿಂತಿದ್ದಾನೆ. ಒಂದು ನಿಮಿಷ. ಅಕ್ಕ, ನಂಗೆ ಗೊತ್ತಿತ್ತು ಕಣ್ಲ, ನೀನು ನನ್ನ ಮುಂದೆನೇ ಬಂದು ನಿಂತ್ಕೊಳ್ಳೋದು ಅಂತ ನನ್ನ ಸಂದಾಗ ಗೊತ್ತಿತ್ತು. ಅದಕ್ಕೆ ಜಗಳ ಕಿವಿಗೆ ಬಿದ್ರೂ ನಾವು ಹೊರಗೆ ಬರ್ದೆ ಹಂಗೆ ನಿಂತ್ಕೊಂಡಿದ್ದು. ಹಂಗಲ್ಲಕ್ಕ, ಸ್ವಲ್ಪ ಮ್ಯಾನೇಜ್ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗೋಯ್ತು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತೊಂದರೆಗಳು 1-2 ನೋಡಕ್ಕ. ಈಗ ಫಂಕ್ಷನ್ ನಡೀತಾ ಇದೆ, ಕರೆಕ್ಟ್ ಟೈಮ್ ನೋಡ್ಕೊಂಡು ಈಗಲೇ ಬಂದಿದ್ದಾನೆ. ಆ ಸೇಟು ಭಾಳ ಅಂಟು ಗಿರಾಕಿ ಅಕ್ಕ, ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಮಹೇಶ, ನನ್ನ ತವ ದುಡ್ಡಿಲ್ಲ, ನಾನು ಎಲ್ಲ ದುಡ್ಡನ್ನೂ ಬ್ಯಾಂಕ್ನಾಗ ಮಡಗಿವ್ನಿ. ನೀನೇ ಏನಾದ್ರೂ ಮಾಡಿ ಅವನ್ನ ಸಾಗಾಕು. ಪದೇ ಪದೇ ನನ್ನ ತವ ದುಡ್ಡಿಗೆ ಗಂಟು ಬೀಳ್ಬೇಡ. ಅಕ್ಕ, ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಕೂತಿದ್ದಾನೆ, ಏನು ಮಾಡೋದು? ಎಂಗೇಜ್ಮೆಂಟು ಮುಂದೆ ತಿಂಗಳು ಇಟ್ಕೊಬಿಡೋಣಕ್ಕ. ಅಮ್ಮ, ನಾನು ಆರಾಧನಾ ಅವ್ರಿಗೆ ಮಾಲೆ ಹಾಕ್ಬಿಟ್ಟಿದ್ದೀನಿ. ಅವರು ನನಗೆ ಮಾಲೆ ಹಾಕ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅದೇನು ಅಂತ ಒಂಚೂರು ಬಗೆಹರಿಸ್ಬಿಡಮ್ಮ. ನಾನು ಕೊಡಕ್ಕಿಲ್ಲ ಮಹೇಶ, ಅದೇನು ಅಂತ ನೀನೇ ಮಾತಾಡೋ ಅಂತ ಹೇಳಿದ್ನಲ್ಲ. ಇಷ್ಟಕ್ಕೂ ಆ ಸೇಟ್ ಅಂತವ್ರನ್ನ ಗಂಟಾಕೊಂಡಿರೋದು ಯಾಕೆ ನೀನು? ನಂತವನು ಅಸ್ಲು ಬಡ್ಡಿ ಏನು ಇಲ್ದಿರ ಸಾಲ ತಗತ್ಯ. ಇದ್ರ ಮೇಲೂ ಆ ಸೇಟು ತವ ಯಾಕೆ ಸಾಲ ಮಾಡಿರೋದು ಅಂತೀನಿ.
ಹೌದು ಏನು ಮಾಡ್ತೀಯ ಆಟೋನ್ ದುಡ್ಡು ತಗೊಂಡು ಯಾಕೆ ಹೇಳಿಲ್ಲ ಮೊದಲೇ ಇದೆಲ್ಲ ಇವಾಗ ಆ ಲೆಕ್ಕಾಚಾರ ಎಲ್ಲ ಬೇಕಾ ಅಕ್ಕ? ಆ ಸೇಟು ನನ್ನ ಮಾತೇ ಕೇಳಲ್ಲ, ಎಂಗೇಜ್ಮೆಂಟ್ ನಡೆಯೋಕ್ಕೂ ಬಿಡಲ್ಲ. ಅಕ್ಕ, ಎಂಗೇಜ್ಮೆಂಟ್ ಆದರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅದನ್ನ ಇವಾಗೆ ಕೊಟ್ಬಿಡು. ನನಗೆ ಎಂಗೇಜ್ಮೆಂಟ್ ಮಾಡ್ತಿರೋದು ಇವ್ರಿಗೆ ದುಡ್ಡು ಸಿಗುತ್ತೆ ಅಂತನಾ?